ಅಂದ್ರೆ ಸಾಕು, ಎರಡಕ್ಷರದ ಈ ಪದ ಎರಡು ಗುಂಡಿಗೆ ಇರೋರನ್ನು ಥಂಡ ಹೊಡೆಸ್ಬಿಡುತ್ತೆ. ಎಂಥವರ ಎದೆಯನ್ನು ಝಲ್ಲನಿಸುತ್ತೆ, ಮೈ ನಡುಕ ಹುಟ್ಟಿಸುತ್ತೆ. ಬದುಕನ್ನೇ ಅರೆಕ್ಷಣ ಥಟ್ಟಂತ ನಿಲ್ಲಿಸಿಬಿಡುವ ತಾಕತ್ ಈ ಪದಕ್ಕಿದೆ. ಸಾವು ಎಂಬುದು ಯಾರಿಗೆ, ಯಾವಾಗ, ಯಾವ ರೂಪದಲ್ಲಿ ಬಂದು ಅಟಕಾಯಿಸಿಕೊಳ್ಳುತ್ತೆ ಅಂತ ಹೇಳೋದಕ್ಕೂ ಆಗಲ್ಲ. ಯಮಧರ್ಮರಾಯನ ಯಮಪಾಶವೋ, ಜವರಾಯನ ಅಟ್ಟಹಾಸವೋ ಅಥವಾ ವಿಧಿಯಾಟವೋ ಗೊತ್ತಿಲ್ಲ. ನಮ್ಮ ದುರಾದೃಷ್ಟಕ್ಕೆ ಬದುಕಿನ ಬಂಡಿಗೆ ದಿಢೀರ್ ಬ್ರೇಕ್ ಹಾಕುವ ಬ್ರಹ್ಮನ ಬರಹವೋ ತಿಳಿಯದು. ಬದುಕಿನ ಬಂಡಿಯನ್ನ ನಿಲ್ಲಿಸುವ, ಕುಟುಂಬಗಳ ಕರಳು ಹಿಂಡುವ, ಅಭಿಮಾನಿಗಳನ್ನ ಶೋಕ ಸಾಗರದಲ್ಲಿ ಮುಳುಗಿಸುವ ಸಾಮರ್ಥ್ಯ ಈ ಎರಡಕ್ಷರದ ಸಾವಿಗಿದೆ. ಇಂತಹದ್ದೇ ದುರಂತ ಸಾವನ್ನ ಕಂಡು ಅರೆ ಪ್ರಯಾಣಿಗಳ ಕಥೆಯೇ ಆಫ್ ಜರ್ನಿ. ನಾನು ಪ್ರತಿಭಾ ಆನಂದ್. ಇವತ್ತು ಕನ್ನಡದ ಸುಂದರ ನಟಿ, ಬಬ್ಲಿ ನಟಿ ಅಂತಲೇ ಕರೆಸಿಕೊಳ್ತಿದ್ದಂತಹ ಸೌಂದರ್ಯ ಕುರಿತ ಸ್ಟೋರಿ ಹೇಳ್ತೀವಿ. ಈಕೆ ಚಿನ್ನದ ನಾಡು, ಕೋಲಾರ ಜಿಲ್ಲೆ ಮುಳಬಾಗಿಲು ಸಮೀಪದ ಕುವರಿ. ದಕ್ಷಿಣ ಭಾರತ ಚಿತ್ರರಂಗದ ನಾಟ್ಯಮಯೂರಿ, ಕನ್ನಡ ಸಿನಿರಂಗದ ಸಿಪಾಯಿ ಸುಂದರಿ, ಟಾಲಿವುಡ್ ಚಿತ್ರರಂಗದ ಆಧುನಿಕ ಮಹಾನಟಿ ಸಾವಿತ್ರಿ, ಅಭಿನಯದಲ್ಲಿ ಜನಮೆಚ್ಚಿದ ಅಭಿನೇತ್ರಿ, ಟಾಲಿವುಡ್ನ ಶ್ರೀವಳ್ಳಿ, ಆಪ್ತಮಿತ್ರನ ನಾಗವಲ್ಲಿ, ಅಪ್ರತಿಮ ಸೌಂದರ್ಯವತಿ, ಕನ್ನಡತಿ, ಸರಳತೆಯ ಸಾಕಾರ ಮೂರ್ತಿ, ಬ್ರಹ್ಮನ ಸುಂದರಿಯಾದ ರಂಭೆ, ಊರ್ವಶಿ, ಮೇನಕೆಯರೇ ಈಕೆ ಸೌಂದರ್ಯದ ಮುಂದೆ ಮಂಕಾಗ್ತಾ ಇದ್ರು. ಆಕೆಯ ಕಣ್ಣ ಸನ್ನೆಗೆ ಪ್ರೇಕ್ಷಕರು ನಾಚಿ ನೀರಾಗ್ತಾ ಇದ್ರು. ಇಷ್ಟೆಲ್ಲ ಮುನ್ನುಡಿ ನೀಡ್ತಾ ಇರೋದು ಯಾರಿಗೆ ಅಂತೀರಾ? ಅವರೇ ದಕ್ಷಿಣ ಭಾರತದ ಚಿತ್ರರಂಗದ ಖ್ಯಾತ ನಟಿ, ನಿರ್ಮಾಪಕಿ ಸೌಂದರ್ಯ. ಎಸ್, ಸೌಂದರ್ಯ ಕನ್ನಡ, ತೆಲುಗು, ತಮಿಳು, ಮಲಯಾಳಂನಲ್ಲಿ ನಟಿಸಿ ಮಿಂಚಿದ ಬಹುಭಾಷಾ ತಾರೆ. ಈ ವರದಿಯಲ್ಲಿ ಸೌಂದರ್ಯ ಅವರ ಸಂಪೂರ್ಣ ಜೀವನವನ್ನ ಪರಿಚಯಿಸ್ತೇವೆ ನೋಡಿ. ವೀಕ್ಷಕರೇ, ನಿಮಗೆ ಸೌಮ್ಯ ಸತ್ಯನಾರಾಯಣ್ ಎಂಬ ಹೆಸರು ನೆನಪಿದೆಯಾ? ಈಕೆ 90ರ ದಶಕದಲ್ಲಿ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಟಾಪ್ ನಟಿಯರ ಪೈಕಿಯಲ್ಲಿ ಒಬ್ಬರಾಗಿದ್ರು. ತೆಲುಗಿನಲ್ಲಿ ಆಧುನಿಕ ಮಹಾನಟಿ ಸಾವಿತ್ರಿ ಎಂದೇ ಖ್ಯಾತಿ ಪಡೆದ್ರು. ತಮ್ಮ ಅತ್ಯುತ್ತಮ ನಟನೆ, ಸರಳ ವ್ಯಕ್ತಿತ್ವದಿಂದ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದ ಬಹುಭಾಷೆ ತಾರೆ. ಈ ಥರ ಹೇಳಿದ್ರೆ ಯಾರಿಗೆ ತಾನೇ ನೆನಪಾಗುತ್ತೆ ಹೇಳಿ? ಅದೇ ಸೌಂದರ್ಯ ಅಂದ್ರೆ ಥಟ್ ಅಂತ ಎಲ್ಲರಿಗೂ ನೆನಪಾಗುತ್ತೆ. ಸರಳತೆಯ ಸ್ವಭಾವ, ಸುಂದರವಾದ ಮುಖ, ಮಿಂಚುಳ್ಳಿ ಕಣ್ಣೋಟ, ಅದ್ಭುತವಾದ ನಟನೆ, ನವಿಲು ಕೂಡ ನಾಚಿಸುವಂತ ನಾಟ್ಯ ಮಾಡುತ್ತಿದ್ದ ನಟಿಯ ಚಿತ್ರಗಳು ಕಣ್ಮುಂದೆ ಬರುತ್ತವೆ. ಹೌದು, ಬಹುಭಾಷೆ ನಟಿ ಸೌಂದರ್ಯ ಮೂಲತಃ ಕನ್ನಡದವರು. ಇವರು ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮುಳಬಾಗಿಲಿನವರು. ಜುಲೈ 18, 1972ರಂದು ಕೋಲಾರದ ಮುಳಬಾಗಿಲಿನಲ್ಲಿ ಜನಿಸಿದ್ರು. ಚಿತ್ರ ನಿರ್ಮಾಪಕ ಮತ್ತು ಲೇಖಕರಾಗಿದ್ದ ಸತ್ಯನಾರಾಯಣ್ ಅವರ ತಂದೆ. ಸೌಂದರ್ಯ ಅವರ ಮೂಲ ಹೆಸರು ಸೌಮ್ಯ ಎಂದಾಗಿತ್ತು. ತಮ್ಮ ಮೊದಲ ಕೆಲವು ಚಿತ್ರಗಳಲ್ಲಿ ಇದೇ ಹೆಸರನ್ನ ಬಳಸಿಕೊಂಡಿದ್ದುಂಟು.
ನಟಿ ಸೌಂದರ್ಯ ಬಾಲ್ಯದಿಂದಲೂ ತುಂಬಾ ಲವಲವಿಕೆಯಿಂದ ಇದ್ರು. ತಮ್ಮ ಮಾತಿನ ಶೈಲಿಯಿಂದ, ವರ್ತನೆಯಿಂದ ಮನೆ ಮಂದಿ ಮನ ಗೆದ್ದವರು. ಸೌಮ್ಯ ಅವರು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದವರು. ಉತ್ತಮ ವ್ಯಾಸಂಗ ಮಾಡಿ ಡಾಕ್ಟರ್ ಆಗಬೇಕು ಎಂದು ಕನಸು ಕಂಡವರು. ಆದರೆ ಕೆಲವು ಕಾರಣಗಳಿಂದ MBBS ವ್ಯಾಸಂಗವನ್ನ ಅರ್ಧಕ್ಕೆ ನಿಲ್ಲಿಸಿ ಮನೆಯಲ್ಲಿದ್ರು. ಈ ವೇಳೆ ಆಗ ತಾನೇ ಸಿನಿಮಾ ಮಾಡಲು ತಯಾರಿ ನಡೆಸುತ್ತಿದ್ದ ನಾದಬ್ರಹ್ಮ ಹಂಸಲೇಖ ಅವರ ಕಣ್ಣಿಗೆ ಸೌಮ್ಯ ಸತ್ಯನಾರಾಯಣ್ ಅವರು ಕಂಡರು. ಹಂಸಲೇಖ ಅವರು ಗಂಧರ್ವ ಎಂಬ ಕನ್ನಡ ಚಿತ್ರವನ್ನ ನಿರ್ದೇಶನ ಮಾಡೋದಕ್ಕೆ ಸಿದ್ಧರಾಗಿದ್ರು. ಈ ಚಿತ್ರಕ್ಕೆ 2ನೇ ನಟಿಯಾಗಿ ಸೌಂದರ್ಯ ಅವರನ್ನ ಆಯ್ಕೆ ಮಾಡಿಕೊಂಡ್ರು. ಚಿತ್ರದಲ್ಲಿ ಅಭಿನಯಿಸಲು ಸೌಂದರ್ಯ ಅವರು ಮೊದಲು ನಿರಾಕರಿಸಿದ್ರು ಅಂತ ಹೇಳಲಾಗ್ತಿದೆ. ಕುಟುಂಬಸ್ಥರು ಮನವೊಲಿಸಿದ ಬಳಿಕ ಗಂಧರ್ವ ಚಿತ್ರದಲ್ಲಿ ನಟಿಸಲು ಸೌಂದರ್ಯ ಅವರು ತೀರ್ಮಾನಿಸಿದ್ರು. 1992ರಲ್ಲಿ ತೆರೆ ಕಂಡ ಗಂಧರ್ವ ಚಿತ್ರದ ಮೂಲಕ ನಟಿ ಸೌಮ್ಯ ಸತ್ಯನಾರಾಯಣ್ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಈ ಚಿತ್ರದಲ್ಲಿ ಶಶಿಕುಮಾರ್, ಬೃಂದಾ, ರಮೇಶ್ ಭಟ್, ಮುಖ್ಯಮಂತ್ರಿ ಚಂದ್ರು, ಟೆನ್ನಿಸ್ ಕೃಷ್ಣ ಅಭಿನಯಿಸಿದ್ರು. ಈ ಚಿತ್ರದಲ್ಲಿ ಸೌಂದರ್ಯ ಅವರ ಅಭಿನಯಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ಬಳಿಕ MBBS ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿ ಚಿತ್ರರಂಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡ್ರು. ರ ಗಂಧರ್ವ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ. ಅದೇ ವರ್ಷ ಕನ್ನಡದಲ್ಲಿ 4, ತೆಲುಗಿನ 2 ಚಿತ್ರಗಳಲ್ಲಿ ನಟನೆ. ಸೌಂದರ್ಯ ನಟನೆಯ ಚಿತ್ರಗಳು ಸೂಪರ್ ಡೂಪರ್ ಹಿಟ್. ಹಂಸಲೇಖ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿಬಂದ ಗಂಧರ್ವ ಚಿತ್ರದ ಮೂಲಕ ಸ್ಫುರದ್ರೂಪಿ ನಟಿ ಸೌಂದರ್ಯ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಲಕ್ಕಿ ಲೆಗ್ ಎನ್ನುವಂತೆ ಸೌಂದರ್ಯ ಅವರು ಅದೇ ವರ್ಷದಲ್ಲಿ ಕನ್ನಡದಲ್ಲಿ 4 ಸಿನಿಮಾಗಳು ಮತ್ತು ತೆಲುಗಿನಲ್ಲಿ 2 ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ಸೌಂದರ್ಯ ನಟಿಸಿದ ಮೊದಲ ಚಿತ್ರ ಕನ್ನಡದ ಗಂಧರ್ವ. ಸುಮಾರು 20ಕ್ಕೂ ಹೆಚ್ಚಿನ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ವೀಕ್ಷಕರ ಮನ ಗೆದ್ರು. ರವಿಚಂದ್ರನ್ ನಿರ್ದೇಶಿಸಿದ ಸಿಪಾಯಿ, ಪಿ ವಾಸು ನಿರ್ದೇಶಿಸಿದ ಆಪ್ತಮಿತ್ರ ಚಿತ್ರಗಳ ನಟನೆಗೆ ಮೆಚ್ಚುಗೆ ಗಳಿಸಿ ಸಿನಿ ರಸಿಕರ ಮನದಲ್ಲಿ ಮರೆಯದೆ ಮನೆ ಮಾಡಿದ್ರು. CN ಮುಕ್ತಾ ಅವರ ಕಾದಂಬರಿ ಆಧರಿಸಿ ಮೂಡಿಬಂದ ದೋಣಿ ಸಾಗಲಿ ಚಿತ್ರದ ಕ್ಷಮಾ ಪಾತ್ರ ನಿರ್ವಹಿಸಿದ ಸೌಂದರ್ಯ ಅದೇ ಚಿತ್ರಕ್ಕಾಗಿ ಕರ್ನಾಟಕ ಸರ್ಕಾರ ನೀಡುವ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆದ್ರು. ಬಳಿಕ ತೆಲುಗು ಚಿತ್ರರಂಗಕ್ಕೆ ಹೋದ ಸೌಂದರ್ಯ ಅಲ್ಲಿ ಅಭೂತಪೂರ್ವ ಯಶಸ್ಸು ಕಂಡು ಆಧುನಿಕ ಮಹಾನಟಿ ಸಾವಿತ್ರಿ ಎಂದೇ ಖ್ಯಾತಿ ಪಡೆದ್ರು. ರೈತು ಭಾರತಂ ಚಿತ್ರದ ಮೂಲಕ ತೆಲುಗಿಗೆ ಸೌಂದರ್ಯ ಎಂಟ್ರಿ. ವಿಕ್ಟರಿ ವೆಂಕಟೇಶ್ ಸೌಂದರ್ಯ ನಟನೆಯ ಎಲ್ಲ ಚಿತ್ರಗಳು ಸಕ್ಸಸ್. ತೆಲುಗು ಚಿತ್ರರಂಗದ ಆಧುನಿಕ ಮಹಾನಟಿ ಸಾವಿತ್ರಿ ಎಂದು ಖ್ಯಾತಿ. ಅಭಿನೇತ್ರಿ ನಟನೆಗೆ ಟಾಲಿವುಡ್ ಸ್ಟಾರ್ಸ್ ಅಂಡ್ ಫ್ಯಾನ್ಸ್ ಫಿದಾ. ತೆಲುಗಿನ ಸೂಪರ್ ಸ್ಟಾರ್ ಕೃಷ್ಣಂರಾಜು ಅಭಿನಯದ ರೈತು ಭಾರತಂ ಚಿತ್ರದ ಮೂಲಕ ತೆಲುಗಿಗೆ ಎಂಟ್ರಿ ಕೊಡ್ತಾರೆ. ಮೊದಲ ಸಿನಿಮಾದಲ್ಲೇ ಸೌಂದರ್ಯ ತನ್ನ ಪ್ರಬುದ್ಧ ಅಭಿನಯದಿಂದ ತೆಲುಗಿನ ಪ್ರೇಕ್ಷಕರ ಮನ ಗೆಲ್ತಾರೆ.
ಸೌಂದರ್ಯ ತೆಲುಗಿನಲ್ಲಿ ಅಂದಿನ ಟಾಪ್ ನಟರೊಂದಿಗೆ ನಟಿಸಿ ಪ್ರೇಕ್ಷಕರ ಮನ ಗೆದ್ರು. ವೆಂಕಟೇಶ್ ಜೊತೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಟಾಲಿವುಡ್ನಲ್ಲಿ ಮೋಸ್ಟ್ ವಾಂಟೆಡ್ ಜೋಡಿಯಾಗಿ ಗುರುತಿಸಿಕೊಂಡ್ರು. ರಾಜ, ಜಯಂ ಮನದೇರ, ಚಂಟಿ, ಇಂಟ್ಲೋ ಇಲ್ಲಾಳು, ಒಂಟಿಂಟ್ಲೋ ಪ್ರಿಯರಾಲು ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅಭಿನಯಿಸಿ ಖ್ಯಾತಿ ಪಡೆಯುತ್ತಾರೆ. ಅಲ್ಲದೆ ಈ ಇಬ್ಬರು ಬಹುಬೇಡಿಕೆ ಜೋಡಿಯಾದ್ರು. ಟಾಲಿವುಡ್ ಚಿತ್ರ ವೀಕ್ಷಕರ ಜೋಡಿಯಾಗಿ ಮಿಂಚಿದ್ರು. ಇನ್ನು ಚಂಟಿ ಮೂವಿಯಲ್ಲಿ ಒಂದು ಸನ್ನಿವೇಶದಲ್ಲಿ ನಟ ವೆಂಕಟೇಶ್ ನಟಿ ಸೌಂದರ್ಯ ಕಾಲು ಹಿಡಿಯುವ ಸನ್ನಿವೇಶಕ್ಕೆ ವೆಂಕಟೇಶ್ ಅಭಿಮಾನಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದಕ್ಕೆ ವೆಂಕಟೇಶ್ ಅವರು, ಇದು ಸಿನಿಮಾ, ನಾವು ಸನ್ನಿವೇಶ, ಪಾತ್ರಕ್ಕೆ ತಕ್ಕಂತೆ ನಟಿಸಬೇಕು ಎಂದು ಅಭಿಮಾನಿಗಳಿಗೆ ಕರೆ ನೀಡಿದ್ರು. ಅಲ್ಲದೆ ಸಿನಿಮಾದಲ್ಲಿ ಸೌಂದರ್ಯ ನಟನೆಗೆ ಭಾರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸೌಂದರ್ಯ ಅವರ ಅಭಿನಯಕ್ಕೆ ತೆಲುಗು ಸಿನಿ ರಸಿಕರು ಮಾರು ಹೋಗಿ ಆಧುನಿಕ ಮಹಾನಟಿ ಸಾವಿತ್ರಿ ಎಂದೇ ಖ್ಯಾತಿ ಗಳಿಸಿದ್ರು. ತೆಲುಗು ಚಿತ್ರರಂಗದ ಮೆಗಾಸ್ಟಾರ್ ಚಿರಂಜೀವಿ ಜೊತೆ ಅನ್ನಯ್ಯ ಮೂವಿ ಅಭಿನಯಿಸಿದ್ರು. ಈ ಚಿತ್ರದ ಅಭಿನಯಕ್ಕೂ ಸಿನಿರಸಿಕರು ಮನಸೋತಿದ್ರು. ಈ ಸಿನಿಮಾದಲ್ಲಿ ಇಬ್ಬರು ತಂಗಿಯರಿಗೆ ನೆಚ್ಚಿನ ಅಕ್ಕನ ಪಾತ್ರ ನಿರ್ವಹಿಸಿ ಒಂದು ಕುಟುಂಬದ ಜವಾಬ್ದಾರಿ ಹೆಣ್ಣು ಮಗುವಿನ ಪಾತ್ರಕ್ಕೆ ಜೀವ ತುಂಬಿ ಸೈ ಎನಿಸಿಕೊಂಡ್ರು. ತೆಲುಗಿನ ಖ್ಯಾತ ವಿಲನ್ ಜಗಪತಿ ಬಾಬು ಜೊತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಪೆಳ್ಳಿ ಪೀಟಲು, ದೊಂಗಾಟ, ಸರ್ದುಕು ಪೋದಾಂ ರಾಂಡಿ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿ ಸೂಪರ್ ಡೂಪರ್ ಜೋಡಿ ಎನಿಸಿಕೊಂಡ್ರು. ಅಂದಿಗೂ ಚಿತ್ರರಂಗದಲ್ಲಿ ಗಾಸಿಪ್ಗಳಿಗೇನೂ ಕಮ್ಮಿ ಇಲ್ಲ. ಗಾಸಿಪ್ ಲಿಂಕಪ್ ನಟಿ ಸೌಂದರ್ಯ ಅವರನ್ನೂ ಬಿಟ್ಟಿರಲಿಲ್ಲ. ನಟಿ ಸೌಂದರ್ಯ ಅವರಿಗೆ ಮತ್ತು ಜಗಪತಿ ಬಾಬು ಜೊತೆ ಸಂಬಂಧವಿತ್ತು ಎನ್ನುವ ಸುದ್ದಿ ಹರಿದಾಡಿತ್ತು. ನಟಿ ಸೌಂದರ್ಯ ಮತ್ತು ಖ್ಯಾತ ನಟ ಜಗಪತಿ ಬಾಬುನ ನಡುವಿನ ಸಂಬಂಧ ಅಂದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಸೌಂದರ್ಯ ಮತ್ತು ಜಗಪತಿ ಬಾಬು ಇಬ್ಬರು ಉತ್ತಮ ಸ್ನೇಹಿತರಾಗಿದ್ರು. ಇಬ್ಬರ ಅನ್ಯೋನ್ಯತೆ ನೋಡಿ ಇವರ ನಡುವೆ ಸ್ನೇಹಕ್ಕಿಂತ ಮಿಗಿಲಾದ ಸಂಬಂಧವಿದೆ ಎನ್ನುವ ಮಾತುಗಳು ಕೇಳಿಬಂದಿತ್ತು. ಜನರು ನಮ್ಮಿಬ್ಬರ ಸಂಬಂಧದ ಬಗ್ಗೆ ಮಾತನಾಡುವಾಗಲೆಲ್ಲ ನಾನು ಕಾಂಪ್ಲಿಮೆಂಟ್ ಆಗಿ ತೆಗೆದುಕೊಳ್ತಿದ್ದೆ. ನಮ್ಮದು ವಿಭಿನ್ನವಾದ ಸಂಬಂಧವಾಗಿತ್ತು ಎಂದು ನಟ ಜಗಪತಿ ಬಾಬು ಅನೇಕ ವರ್ಷಗಳ ಬಳಿಕ ಸೌಂದರ್ಯ ಜೊತೆಗಿನ ಸ್ನೇಹದ ಬಗ್ಗೆ ಮಾತನಾಡಿದ್ರು. ತೆಲುಗಿನಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಖ್ಯಾತಿ ಗಳಿಸಿದ್ದ ಸೌಂದರ್ಯ ಕನ್ನಡಕ್ಕೆ ನಾನು ನನ್ನ ಹೆಂಡ್ತೀರು ಸಿನಿಮಾದ ಮೂಲಕ ಮತ್ತೆ ರೀ ಎಂಟ್ರಿ ಕೊಡ್ತಾರೆ. ಕನ್ನಡದಲ್ಲಿ ನಟಿಸಿದ ಎಲ್ಲಾ ಚಿತ್ರಗಳು ಕನ್ನಡ ಸಿನಿ ರಸಿಕರ ಜನಮನ್ನಣೆ ಗಳಿಸಿ ಸಿನಿ ರಸಿಕರ ಮನದಲ್ಲಿ ಸ್ಥಾನ ಪಡೆದಿದ್ರು. ಎಸ್, ತೆಲುಗಿನಲ್ಲಿ ತಮ್ಮ ಅಭಿನಯದಿಂದ ಬಾನೆತ್ತರಕ್ಕೆ ಬೆಳೆದು ನಿಂತ ಸೌಂದರ್ಯ ಅವರು ಕನ್ನಡ ಚಿತ್ರರಂಗಕ್ಕೆ ಕ್ರೇಜಿ ಸ್ಟಾರ್ ಅಭಿನಯದ ನಾನು ನನ್ನ ಹೆಂಡ್ತೀರು ಚಿತ್ರದ ಮೂಲಕ ಮತ್ತೆ ರೀ ಎಂಟ್ರಿ ನೀಡಿದ್ರು. ತೆಲುಗಿನ ವೆಂಕಟೇಶ್ ಮತ್ತು ಸೌಂದರ್ಯ ಅಭಿನಯದ ಇಂಟ್ಲೋ ಇಲ್ಲಾಳು, ಒಂಟಿಂಟ್ಲೋ ಪ್ರಿಯರಾಲು ಚಿತ್ರ ತುಂಬಾ ಖ್ಯಾತಿ ಗಳಿಸಿತ್ತು. ಈ ಸಿನಿಮಾವನ್ನ ಕನ್ನಡಕ್ಕೆ ಕನ್ನಡ ಚಿತ್ರರಂಗದ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಡಬ್ ಮಾಡಿದ್ರು. ಕನ್ನಡದಲ್ಲೂ ನಟಿ ಸೌಂದರ್ಯ ಅಭಿನಯಿಸಿದ್ರು. ನಾನು ನನ್ನ ಹೆಂಡ್ತೀರು ಚಿತ್ರ ಟೈಟಲ್ ಹೇಳುವಾಗೆ ಇದರಲ್ಲಿ ಇಬ್ಬರು ನಾಯಕಿ ನಟಿಯರು. ಇನ್ನು ಈ ಸಿನಿಮಾದಲ್ಲಿ ತಮ್ಮ ಮುಗ್ಧ ನಟನೆಯಿಂದ ಸಿನಿ ರಸಿಕರ ಮನ ಗೆದ್ದಿದ್ರು. ಸೌಂದರ್ಯ ಅವರು ಕೋಲಾರದ ಮುಳಬಾಗಿಲಿನವರು. ಮೊದಲು ಕನ್ನಡದಲ್ಲಿ ಬಣ್ಣ ಹಚ್ಚಿದ್ರು. ಬಳಿಕ ಪಕ್ಕದ ರಾಜ್ಯದ ಆಂಧ್ರದಲ್ಲಿ ಹೆಚ್ಚು ಖ್ಯಾತಿ ಪಡೆದ್ರು. ತೆಲುಗಿನಲ್ಲಿ ದಿಗ್ಗಜರ ಜೊತೆ ನಟಿಸಿ ಸೈ ಎನಿಸಿಕೊಂಡ್ರು. ಬಳಿಕ ಕನ್ನಡಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ತೆಲುಗಿನ ಮೆಗಾ ಸ್ಟಾರ್ ಚಿರಂಜೀವಿ ಒಟ್ಟಿಗೆ ಅಭಿನಯಿಸಿದ ಸಿಪಾಯಿ ಮೂಲಕ ಕನ್ನಡಕ್ಕೆ ರೀ ಎಂಟ್ರಿ ಕೊಟ್ರು. ಈ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಕೂಡ ದೊರೆಯಿತು. ಸುಮಾರು 20ಕ್ಕೂ ಹೆಚ್ಚಿನ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ ಸೌಂದರ್ಯ ರವಿಚಂದ್ರನ್ ನಿರ್ದೇಶಿಸಿದ ಸಿಪಾಯಿ, ಪಿ ವಾಸು ನಿರ್ದೇಶಿಸಿದ ಆಪ್ತಮಿತ್ರ ಚಿತ್ರಗಳ ನಟನೆಗೆ ಮೆಚ್ಚುಗೆ ಗಳಿಸಿದ್ರು.
ಸಿಎನ್ ಮುಕ್ತಾ ಅವರ ಕಾದಂಬರಿ ಆಧರಿಸಿ ಮೂಡಿಬಂದ ದೋಣಿ ಸಾಗಲಿ ಚಿತ್ರದ ಕ್ಷಮಾ ಪಾತ್ರ ನಿರ್ವಹಿಸಿದ ಸೌಂದರ್ಯ ಅದೇ ಚಿತ್ರಕ್ಕಾಗಿ ಕರ್ನಾಟಕ ಸರ್ಕಾರ ನೀಡುವ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆದರು. 2002ರಲ್ಲಿ ಬಿಡುಗಡೆಯಾದ ದ್ವೀಪ ಚಿತ್ರವನ್ನ ನಿರ್ಮಾಣ ಮಾಡಿದ ಸೌಂದರ್ಯ ರಾಷ್ಟ್ರೀಯ ಸ್ವರ್ಣ ಕಮಲ ಪ್ರಶಸ್ತಿ ಪಡೆದರು. ಅಣೆಕಟ್ಟಿಗಾಗಿ ಭೂಮಿ ನೀಡಬೇಕಾದ ಜನರ ಜೀವನದ ಸುತ್ತ ಹೆಣೆದ ಆ ಚಿತ್ರವನ್ನ ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದ್ದಾರೆ. ಅಮ್ಮೋರು, ಅಂತಃಪುರಂ, ರಾಜ, ದ್ವೀಪ ಮತ್ತು ಆಪ್ತಮಿತ್ರ ಚಿತ್ರಗಳಲ್ಲಿನ ಅಭಿನಯಕ್ಕಾಗಿ ಅವರು ಅತ್ಯುತ್ತಮ ನಟನೆಗಾಗಿ 2 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳು, ದಕ್ಷಿಣ ಮತ್ತು ನಂದಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಟಿ ಸೌಂದರ್ಯ ಅವರು ಅಂದಾಜು 140 ಚಿತ್ರಗಳಲ್ಲಿ ನಟಿಸಿದ್ದು, ಇದರಲ್ಲಿ ತೆಲುಗಿನಲ್ಲಿ ಸುಮಾರು 80ಕ್ಕೂ ಚಿತ್ರಗಳಲ್ಲಿ ನಟಿಸಿ ಖ್ಯಾತಿ ಗಳಿಸಿದ್ರು. ರವಿಚಂದ್ರನ್ ನಿರ್ದೇಶಿಸಿದ ಸಿಪಾಯಿ ಚಿತ್ರದಲ್ಲಿ ಹಳ್ಳಿ ಹುಡುಗಿಯ ಪಾತ್ರಕ್ಕೆ ಸಖತ್ ರೆಸ್ಪಾನ್ಸ್ ಸಿಕ್ಕಿತ್ತು. ಸಿಪಾಯಿ ಸುಂದರಿಯಾಗಿ ಮುಗ್ಧ ಹುಡುಗಿಯ ಪಾತ್ರದಲ್ಲಿ ಮಿಂಚಿದ್ರು. ಸಿಪಾಯಿ ಸಿನಿಮಾದ ಎಲ್ಲಾ ಸಾಂಗ್ಗಳು ಅಂದಿಗೂ ಎಂದಿಗೂ ಜನರ ತಲೆಯಲ್ಲಿ ಉಳಿದಿವೆ. ಸಿಪಾಯಿ ಸಿನಿಮಾದಲ್ಲಿ ಕೊಕ್ಕೋ ಕೋಳಿಗೆ ಸಾಂಗ್, ಯಾರಿಗೆ ಬೇಕು ಈ ಲೋಕ ಗೀತೆ ಸೂಪರ್ ಹಿಟ್ ಆಗಿದ್ವು. ಕೊಕ್ಕೋ ಕೋಳಿಗೆ ಸಾಂಗ್ನಲ್ಲಿ ಸೌಂದರ್ಯ ಅವರನ್ನ ತುಂಬಾ ಅಚ್ಚುಕಟ್ಟಾಗಿ ರವಿಚಂದ್ರನ್ ತೋರಿಸಿದ್ರು. ಈ ಸಿನಿಮಾದಲ್ಲಿ ಸೌಂದರ್ಯ ಅವರ ನಟನೆ, ಕಣ್ಣಿನ ನೋಟ, ನಟನೆಯ ಆವಾಭಾವ ಎಂದಿಗೂ ಮರೆಯಲಾಗದು. ಕನ್ನಡ ಚಿತ್ರರಂಗದಲ್ಲೇ ಹಾರರ್ ಸಿನಿಮಾಗಳಲ್ಲಿ ಬಹು ಖ್ಯಾತಿ ಪಡೆದ ಚಿತ್ರ ಅದು ಆಪ್ತಮಿತ್ರ ಮತ್ತು ಆಪ್ತರಕ್ಷಕ. ಈ 2 ಮೂವಿಗಳಿಗೂ ಅಂದಿಗೂ ಇಂದಿಗೂ ಥ್ರಿಲ್ಲರ್ ಹಾರರ್ ಚಿತ್ರಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತವೆ. ಈ ಸಿನಿಮಾವನ್ನ ಪಿ. ವಾಸು ನಿರ್ದೇಶಿಸಿದ್ರು. ಮೇರು ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್, ರಮೇಶ್ ಅರವಿಂದ್, ಅವಿನಾಶ್ ಹಾಗೂ ಸೌಂದರ್ಯ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು. ಈ ಸಿನಿಮಾದಲ್ಲಿ ಸೌಂದರ್ಯ ಅವರು ಮೊದಲ ಅರ್ಧದಲ್ಲಿ ಗಂಗಾ ಪಾತ್ರದಲ್ಲಿ ನಟಿಸಿದ್ರೆ, ಸೆಕೆಂಡ್ ಹಾಫ್ನಲ್ಲಿ ನಾಗವಲ್ಲಿಯಾಗಿ ಪರಿವರ್ತನೆಯಾಗಿ ಇಡೀ ಸಿನಿಮಾವನ್ನೇ ಆವರಿಸಿಕೊಳ್ತಾರೆ. ನಾಗವಲ್ಲಿ ಪಾತ್ರದ ಅಭಿನಯಕ್ಕೆ ಇಡೀ ಭಾರತ ಚಿತ್ರರಂಗವೇ ಬೇಷ್ ಎನ್ನುತ್ತದೆ. ನಾಗವಲ್ಲಿಯಾಗಿ ರೂಪುಗೊಂಡಾಗ ಸೌಂದರ್ಯ ಅವರ ಮುಖದ ಆವಾಭಾವ, ಕಣ್ಣಾಡಿಸುವ ದೃಶ್ಯ, ಬಾಡಿ ಲ್ಯಾಂಗ್ವೇಜ್ ಇಂದಿಗೂ ಕಣ್ಣು ಮುಂದೆ ಕಟ್ಟುವಂತಿದೆ. ತೆಲುಗು, ಕನ್ನಡದ ಬಳಿಕ ಸೌಂದರ್ಯ ನಟಿಸಿದ ಹೆಚ್ಚು ಚಿತ್ರಗಳು ತಮಿಳಿನವು. ರಜನಿಕಾಂತ್ ಮುಂತಾದ ನಟರೊಂದಿಗೆ ನಟಿಸಿದ ಸೌಂದರ್ಯ ಮಲಯಾಳಂ, ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರೊಂದಿಗೆ ಸೂರ್ಯವಂಶ ಚಿತ್ರದಲ್ಲಿ ನಟಿಸಿದ ಖ್ಯಾತಿ ಇವರಿಗೆ ಸಲ್ಲುತ್ತದೆ. ತಮ್ಮ ಬಾಲ್ಯದ ಗೆಳೆಯ GS ರಘು ಜೊತೆ ವಿವಾಹ. 2004ರಲ್ಲಿ ಭಾರತೀಯ ಜನತಾ ಪಕ್ಷ ಸೇರಿದ್ದ ಸೌಂದರ್ಯ ಅವರು ಚಿತ್ರರಂಗದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದ ವೇಳೆಯಲ್ಲೇ ತಮ್ಮ ಬಾಲ್ಯದ ಗೆಳೆಯ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ GS ರಘುರನ್ನ 2004ರಲ್ಲಿ ವಿವಾಹವಾಗಿದ್ರು. ಇದೇ ವರ್ಷದಲ್ಲಿ ಅವರು ರಾಜಕೀಯಕ್ಕೂ ಎಂಟ್ರಿ ಕೊಟ್ಟು 2004ರಲ್ಲಿ ಭಾರತೀಯ ಜನತಾ ಪಕ್ಷ ಸೇರಿದ್ರು. ಸಹನಟಿ ಮತ್ತು ಗೆಳತಿ ವಿಜಯಶಾಂತಿ ಈ ವೇಳೆಗೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ರು. ಆಂಧ್ರದಲ್ಲಿ ಲಾಲಕೃಷ್ಣ ಅಡ್ವಾಣಿಯವರು 2 ಬೃಹತ್ ಸಮಾವೇಶ ಆಯೋಜಿಸಿದ್ರು. 2004 ಏಪ್ರಿಲ್ 17ರಂದು ಕರೀಂ ನಗರಕ್ಕೆ ಪ್ರಚಾರಕ್ಕೆಂದು ತಮ್ಮ ಸಹೋದರ ಅಮರ್ನಾಥ್ರೊಂದಿಗೆ ಬೆಂಗಳೂರು ಮನೆಯಿಂದ ಹೆಲಿಕಾಪ್ಟರ್ನಲ್ಲಿ ಹೊರಟಿದ್ರು. ರಾಜಕೀಯ ಪ್ರಚಾರಕ್ಕೆ ತೆರಳುವಾಗ ವಿಮಾನ ಅಪಘಾತ. ವಿಮಾನ ದುರಂತದಲ್ಲಿ ನಟಿ ಸೌಂದರ್ಯ ದುರ್ಮರಣ. ಸೌಂದರ್ಯ ಹಾಗೂ ಸಹೋದರ ಅಮರ್ನಾಥ್ ಸಾವು. ಅದು ಏಪ್ರಿಲ್ 17, 2004ರ ಶನಿವಾರ. ನಟಿ ಸೌಂದರ್ಯ ಅವರು ಆಗ ತಾನೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ರಾಜಕೀಯದಲ್ಲಿ ಬೆಳೆಯುವ ಆಸೆಯನ್ನ ಹೊತ್ತು ಸಿನಿರಂಗದ ಜೊತೆಗೆ ರಾಜಕೀಯ ರಂಗಕ್ಕೂ ಎಂಟ್ರಿ ಕೊಟ್ಟಿದ್ರು. ಇದೇ ನಿಟ್ಟಿನಲ್ಲಿ ಆಂಧ್ರದ ಕರೀಂ ನಗರದಲ್ಲಿ ನಿಗದಿಯಾಗಿದ್ದ ಪ್ರಚಾರಕ್ಕೆ ತೆರಳಲು ಸಮಯ ನಿಗದಿಯಾಗಿತ್ತು. ತಮ್ಮ ಬೆಂಗಳೂರಿನ ನಿವಾಸದಿಂದ ಕಾರಿನ ಮೂಲಕ ಪ್ರಚಾರಕ್ಕೆ ಹೋಗಲು ಪ್ಲಾನ್ ಆಗಿತ್ತು. ಆದ್ರೆ ಬೆಳಗ್ಗೆ ಪ್ರಚಾರಕ್ಕೆ ತೆರಳಲು ತಡವಾದ ಹಿನ್ನೆಲೆ ಕಾರಿನಲ್ಲಿ ಹೋದ್ರೆ ನಿಗದಿತ ಸಮಯಕ್ಕೆ ಕ್ಯಾಂಪೇನ್ಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಖಾಸಗಿ ವಿಮಾನದಲ್ಲಿ ತೆರಳಲು ಐಡಿಯಾ ಮಾಡಲಾಯಿತು. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಅಂದು ಕರೀಂ ನಗರದಲ್ಲಿ ಬಿಜೆಪಿ ಪರ ಕ್ಯಾಂಪೇನ್ ಮಾಡಬೇಕಾಗಿತ್ತು. ಪ್ರಚಾರಕ್ಕೆ ತಡವಾಗಿದ್ರಿಂದ ಅಗ್ನಿ ಏವಿಯೇಷನ್ಗೆ ಸೇರಿದ 4 ಆಸನಗಳ ಮಿನಿ ವಿಮಾನದ ಮೂಲಕ ಬೆಂಗಳೂರಿನ ಜಕ್ಕೂರು ಏರೋಡ್ರಮ್ನಿಂದ ಆಂಧ್ರ ಪ್ರದೇಶಕ್ಕೆ ತೆರಳಲು ಸಿದ್ಧತೆ ಮಾಡಲಾಯಿತು.
ಆದ್ರೆ ವಿಧಿ ಬೇರೆಯೇ ಬಯಸಿತ್ತು. ಆ ಒಂದು ಘೋರ ದುರಂತದಿಂದ ಇಡೀ ಭಾರತೀಯ ಚಿತ್ರರಂಗವೇ ದುಃಖದ ಮಡುವಿನಲ್ಲಿ ಮುಳುಗಿತ್ತು. ಅಭಿಮಾನಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ರು. ಚಿತ್ರರಂಗ ಹಾಗೂ ಸೌಂದರ್ಯ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಜಕ್ಕೂರು ನಿಲ್ದಾಣದಿಂದ ಮೇಲೇರಿದ ಕೆಲವೇ ನಿಮಿಷಗಳಲ್ಲಿ ವಿಮಾನ ಹಾರಾಟದಲ್ಲಿ ಏರುಪೇರು ಉಂಟಾಗಿ ಬೆಂಗಳೂರಿನ ಜಕ್ಕೂರು ನಿಲ್ದಾಣದಿಂದ ಮೇಲೇರಿದ ಕೆಲವೇ ನಿಮಿಷಗಳಲ್ಲಿ ಸೌಂದರ್ಯ ಇದ್ದ ಕಿರು ವಿಮಾನ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಪತನವಾಗಿತ್ತು. ಜಕ್ಕೂರು ನಿಲ್ದಾಣದಿಂದ ಮೇಲೇರಿದ ಕೆಲವೇ ನಿಮಿಷಗಳಲ್ಲಿ ಪತನ. ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಮಾನ ಅಪಘಾತ. ಸೌಂದರ್ಯ ಸೇರಿ ವಿಮಾನದಲ್ಲಿದ್ದ 4 ದಾರುಣ ಸಾವು. ಮರಣದ ಸಮಯದಲ್ಲಿ ನಟಿ ಸೌಂದರ್ಯ 7 ತಿಂಗಳ ಗರ್ಭಿಣಿ. ಸೌಂದರ್ಯ ಹಾಗೂ ಸಹೋದರ ಅಮರನಾಥ್ ಸೇರಿದಂತೆ 4 ಕರೀಂನಗರಕ್ಕೆ ಪ್ರಯಾಣಿಸುತ್ತಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ವಿಮಾನ ಆಗಸಕ್ಕೆ ಹಾರಿದ ಕೆಲವೇ ಕ್ಷಣಗಳಲ್ಲಿ ಧರೆಗೆ ಅಪ್ಪಳಿಸಿತ್ತು. ಸೌಂದರ್ಯ ಸೇರಿ ವಿಮಾನದಲ್ಲಿದ್ದ 4 ದಾರುಣವಾಗಿ ಸಾವನ್ನಪ್ಪಿದ್ರು. ವಿಮಾನದಲ್ಲಿದ್ದ 4 ದೇಹಗಳು ಛಿದ್ರವಾಗಿದ್ವು. ಕನ್ನಡ ಸೇರಿದಂತೆ ತೆಲುಗು, ತಮಿಳು ಚಲನಚಿತ್ರಗಳಲ್ಲಿ ಅಮೋಘ ಅಭಿನಯದಿಂದ ಚಿತ್ರರಸಿಕರನ್ನ ರಂಜಿಸಿದ್ದ ನಟಿ ಸೌಂದರ್ಯ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ರು. ಮರಣದ ಸಮಯದಲ್ಲಿ ನಟಿ ಸೌಂದರ್ಯ 7 ತಿಂಗಳ ಗರ್ಭಿಣಿಯಾಗಿದ್ರು. ಸೌಂದರ್ಯ ದಕ್ಷಿಣ ಭಾರತದ ಎಲ್ಲಾ ಭಾಷೆಯಲ್ಲೂ ಮಿಂಚುವ ಜೊತೆಗೆ ಬಾಲಿವುಡ್ ಚಿತ್ರರಸಿಕರನ್ನು ರಂಜಿಸಿದ್ದಾರೆ. 1992ರಲ್ಲಿ ಚಿತ್ರರಂಗ ಪ್ರವೇಶ ಮಾಡಿದ ಈ ಚೆಲುವೆ 12 ವರ್ಷದಲ್ಲಿ 120ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ ಖ್ಯಾತಿ ಹೊಂದಿದ್ದಾರೆ. ನಟಿ ಸೌಂದರ್ಯ ಅವರು ಮಧ್ಯಮ ವರ್ಗದ ಕುಟುಂಬದಿಂದ ಬೆಳೆದು ಬಂದವರು. ತಮ್ಮ ನಿಧನದ ಮುಂಚೆ ಅನಾಥ ಮಕ್ಕಳಿಗೆ 3 ಶಾಲೆಗಳನ್ನು ಸ್ಥಾಪಿಸಿದ್ರು. ಇವರ ನಿಧನದ ನಂತರ ಇವರ ತಾಯಿ ಮಂಜುಳಾರವರು ಅಮರ ಸೌಂದರ್ಯ ವಿದ್ಯಾಲಯ ಹೆಸರಿನಿಂದ ಬೆಂಗಳೂರಿನಲ್ಲಿ ಕೆಲವು ಶಾಲೆ, ಶಿಕ್ಷಣ ಸಂಸ್ಥೆ ಮತ್ತು ಅನಾಥಾಶ್ರಮಗಳನ್ನು ತೆರೆದಿದ್ದಾರೆ. ಸಾಮಾಜಿಕ ಕಾಳಜಿ ಹೊಂದಿದ್ದ ನಟಿ ಸೌಂದರ್ಯ ತಾವು ಹುಟ್ಟಿದ ಬಂಗಾರಪೇಟೆ ತಾಲೂಕಿನ ಗಂಜೇಕುಂಟೆ ಗ್ರಾಮದ ಶಾಲೆಗಾಗಿ ಕಟ್ಟಡವನ್ನ ಕಟ್ಟಿಸಿಕೊಟ್ಟಿದ್ರು. ಇಂದಿಗೂ ಆ ಶಾಲಾ ಕಟ್ಟಡದ ಮೇಲೆ ನಟಿ ಸೌಂದರ್ಯ ಹೆಸರು ಶಾಶ್ವತವಾಗಿ ಉಳಿದಿದೆ. ಬಡತನದ ಹಿನ್ನೆಲೆಯಿಂದ ಬಂದಿದ್ದ ಸೌಂದರ್ಯ ಹುಟ್ಟೂರಿಗೆ ಬಂದಾಗ್ಲೆಲ್ಲ ಸಂಬಂಧಿಗಳ ಮನೆಗೆ ತೆರಳಿ ಕಷ್ಟ ಸುಖ ವಿಚಾರಿಸಿ ಸಹಾಯ ಮಾಡುತ್ತಿದ್ರು. ಆಕೆಯಿಂದ ಸಹಾಯ ಪಡೆದವರು ಇಂದಿಗೂ ಆಕೆಯನ್ನ ನೆನೆಯುತ್ತಾರೆ. ಸಾಮಾಜಿಕ ಕಾಳಜಿ ಇದ್ದ ನಟಿಗೆ ತನ್ನೂರಲ್ಲಿ ಒಂದು ಆಸ್ಪತ್ರೆ ತೆರೆಯಬೇಕೆಂದು ಆಸೆ ಇತ್ತು. ಇದು ಈಡೇರದೆ ಹಾಗೆ ಉಳಿದಿದೆ. ಸೌಂದರ್ಯ ಸಾವಿಗೆ ಕಾರಣವಾಯ್ತಾ ಆಪ್ತಮಿತ್ರ ಚಿತ್ರದ ಪಾತ್ರ. ನಾಗವಲ್ಲಿ ಪಾತ್ರದಿಂದ ಸೌಂದರ್ಯ ಸಾವನ್ನಪ್ಪಿದ್ರು ಎಂದು ಊಹೆ. ನಟಿ ಸೌಂದರ್ಯ ಅವರ ಕೊನೆಯ ಸಿನಿಮಾ ಆಪ್ತಮಿತ್ರ. ಈ ಸಿನಿಮಾದಲ್ಲಿ ನಾಗವಲ್ಲಿ ಪಾತ್ರವನ್ನ ಮಾಡಿ ಸಿನಿ ಪ್ರೇಕ್ಷಕರ ಮನಸ್ಸಲ್ಲಿ ಅಚ್ಚಳಿಯುವಂತೆ ಮಾಡಿದ್ರು. ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಸೌಂದರ್ಯ ಮತ್ತು ಅವಿನಾಶ್, ದ್ವಾರಕೀಶ್ ಮೊದಲಾದವರು ನಟಿಸಿದ್ದಾರೆ. ಈ ಸಿನಿಮಾ ಬಿಡುಗಡೆಯಾಗಿ ಗಂಗಾ ಮತ್ತು ನಾಗವಲ್ಲಿ ಪಾತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಒಂದು ಆತ್ಮ ತನ್ನ ಸೇಡನ್ನ ತೀರಿಸಿಕೊಳ್ಳಲು ಪ್ರೇತಾತ್ಮವಾಗಿ ಗಂಗಾ ಎಂಬ ಪಾತ್ರಕ್ಕೆ ಪ್ರವೇಶ ಪಡೆದು ನಾಗವಲ್ಲಿಯಾಗಿ ರೂಪ ತಾಳಿ ತನ್ನ ಕನಸಿಗೆ ಅಡ್ಡಿಯಾದ ರಾಜನನ್ನ ಬಲಿ ಪಡೆಯುತ್ತಾಳೆ. ಈ ಪಾತ್ರವೇ ಸೌಂದರ್ಯ ಅವರ ಸಾವಿಗೆ ಕಾರಣವಾಯಿತು ಎಂದು ಮಾತುಗಳು ಆಗ ಕೇಳಿಬಂದಿತ್ತು. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಸೌಂದರ್ಯ ಸಾವಿನ ನಂತರ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಹೃದಯಘಾತದಿಂದ ಸಡನ್ ಆಗಿ ಸಾವನ್ನಪ್ಪಿದ್ರು. ಇನ್ನು ಸ್ವಾಮೀಜಿಯ ಪಾತ್ರ ನಿರ್ವಹಿಸಿದ್ದ ಅವಿನಾಶ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಎಂಬ ಮಾತು ಕೇಳಿಬಂದಿತ್ತು. ಈ ಕಡೆ ಆಪ್ತಮಿತ್ರ ಮೂವಿಯನ್ನ ತೆಲುಗಿನಲ್ಲಿ ರಜನಿಕಾಂತ್ ಅವರೇ ಡಬ್ ಮಾಡಿದ್ರು. ಸಿನಿಮಾಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ಸಿನಿಮಾದ ಬಳಿಕ ರಜನಿಕಾಂತ್ ಆರೋಗ್ಯದಲ್ಲಿ ಏರುಪೇರಾಗಿದ್ದಕ್ಕೂ ನಾಗವಲ್ಲಿ ಕಾರಣ ಎಂದು ನಂಬಿಸಲಾಗಿತ್ತು. ಇದೇ ಕಾರಣಕ್ಕೆ ಅವರು ಆಪ್ತರಕ್ಷಕ ಚಿತ್ರ ಡಬ್ ಮಾಡಲು ನಿರಾಕರಿಸಿದ್ರು ಎಂಬ ಮಾತು ಸಹ ಕೇಳಿಬಂದಿತ್ತು. ಸೌಂದರ್ಯ, ವಿಷ್ಣುವರ್ಧನ್ ಸಾವು ಮತ್ತು ರಜನಿಕಾಂತ್ ಆರೋಗ್ಯದಲ್ಲಿ ಏರುಪೇರಾಗಿದ್ದಕ್ಕೆ ನಾಗವಲ್ಲಿ ಕಾರಣ ಎಂಬ ಮಾತು ಈಗಲೂ ಕೇಳಿಬರ್ತಿದೆ. ಇಂದಿಗೂ ಕೆಲವರು ಸತ್ಯ ಅಂತಲೇ ಬಲವಾಗಿ ನಂಬಿದ್ದಾರೆ. ಭೂಷಣ್ ಕಾಮಯ್ಯ, ಜೀ ಕನ್ನಡ ನ್ಯೂಸ್.
ಒಟ್ಟಾರೆ ಸೌಮ್ಯ ಸತ್ಯನಾರಾಯಣ್ ಸಿನಿರಂಗದಲ್ಲಿ ಸೌಂದರ್ಯರಾಗಿ ಹೊಸ ಭಾಷ್ಯ ಬರೆದಿದ್ರು. ಟಾಲಿವುಡ್ ಮಾಲಿವುಡ್ ಅಂಗಳದಲ್ಲೂ ಆಧುನಿಕ ಮಹಾನಟಿ ಸಾವಿತ್ರಿ ಅಂತ ಖ್ಯಾತಿ ಪಡೆದು ಬಣ್ಣದ ಬದುಕಿನ 12 ವರ್ಷಗಳ ಕಾಲ ತಮ್ಮ ಸಹಜ ಸೌಂದರ್ಯವತಿಯಾಗಿ ಅಮೋಘ ಮತ್ತು ಮನೋಜ್ಞ ನಟನೆಯ ಮೂಲಕ ದಕ್ಷಿಣ ಚಿತ್ರರಂಗದಲ್ಲಿ ತನ್ನ ಚಾಪನ್ನ ಬಲವಾಗಿ ಒತ್ತಿದ್ರು. ಸೌಂದರ್ಯ ಅವರು ಎಂದಿಗೂ ಸಿನಿ ರಸಿಕರ ಹೃದಯದಲ್ಲಿ ಅಮರರಾಗಿರ್ತಾರೆ. ಇದು ನಟಿ ಸೌಂದರ್ಯ ಅವರ ಹಾಫ್ ಜರ್ನಿ ಸ್ಟೋರಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ದುರಂತ ನಾಯಕ ಅಥವಾ ನಾಯಕಿಯ ಸಂಪೂರ್ಣ ಜೀವನ ಚಿತ್ರಣವನ್ನ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.